ಅದು 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ. ಆ ತುಮಕೂರಿನಲ್ಲಿ ನಡೆದಾಗ ನಾವು ಅಲ್ಲೂ ಕೂಡ ಈ ಬಾರಿನೂ ಒಂದೇ ನಿರ್ಣಯವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ, ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ ಅಂತೇಳಿ ಇದೇ ಸಿದ್ದರಾಮಯ್ಯನವರ ಎದುರುಗಡೆ, ಮುಖ್ಯಮಂತ್ರಿಗಳ ಎದುರುಗಡೆ ಒಂದು ನಿರ್ಣಯವನ್ನು ಮಂಡಿಸಿದ್ವಿ. ಅದೇನೆಂದರೆ, ನಾವು ಪತ್ರಕರ್ತರಿಗಾಗಿ, ಜರ್ನಲಿಸ್ಟಿಗಾಗಿ ಒಂದು ಹೆಲ್ತ್ ಸ್ಕೀಮನ್ನು ಕೊಡಿ ಅಂತೇಳಿ ನಾವು ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. ಆಗ ಅದಕ್ಕೆ ಕೂಡಲೇ ಅದೇ ಸಮ್ಮೇಳನದಲ್ಲಿ, ತುಮಕೂರಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಘೋಷಣೆಯನ್ನು ಮಾಡಿದರು. ಘೋಷಣೆ ಮಾಡಿದ್ದಷ್ಟೇ ಅಲ್ಲ, ಅವರು ಬಜೆಟ್ನಲ್ಲೂ ಕೂಡ ಆ ಹೆಲ್ತ್ ಸ್ಕೀಮನ್ನು ತರ್ತೀವಿ ಅಂತೇಳಿ ಹೇಳಿ ಬಂದರು. ಬಜೆಟ್ನಲ್ಲೂ ಕೂಡ ಅದನ್ನು ಘೋಷಣೆ ಮಾಡಿದರು. ಬಜೆಟಲ್ಲಿ ಯಾಕೆ ಘೋಷಣೆ ಮಾಡೋದು ಭಾಳ ಮುಖ್ಯ ಆಗುತ್ತೆ ಅಂದರೆ, ಅದಕ್ಕೊಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರುತ್ತೆ, ಬಜೆಟ್ ಆಗುತ್ತೆ. ಈಗ ನೀವು ಯಾವುದೇ ಯೋಜನೆ ಇಂಪ್ಲಿಮೆಂಟ್ ಮಾಡುವಾಗ ದುಡ್ಡಿಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ಅವರು ಕೂಡಲೇ ಈ ಬಗ್ಗೆ ಗಮನವನ್ನು ಹರಿಸಿ ಕೂಡ ಇದೇ ಜುಲೈ 1ನೇ ತಾರೀಕು ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಆ ಯೋಜನೆ ಜಾರಿಗೆ ಕೊಟ್ಟಂಥ ದಿನ. ಹಾಗಾಗಿ ಎರಡೂ ಯೋಜನೆಗಳು, ಒಂದು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್, ಮತ್ತೊಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ, ಇವೆರಡೂ ಯೋಜನೆಗಳನ್ನು ಜಾರಿಗೆ ಕೊಟ್ಟಂಥ ಒಂದು ಐತಿಹಾಸಿಕವಾದ ದಿನ ಜುಲೈ 1ನೇ ತಾರೀಕು. ಆ ಕಾರಣಕ್ಕಾಗಿ ನಮಗೆ ಹೆಮ್ಮೆ, ಹಿಗ್ಗು, ಅಭಿಮಾನ.